ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಿನ್ನೆ ತಾನೇ ಸೋಮವಾರ, ಕಾರ್ತಿಕ ಸೋಮವಾರ ಆಯಿತು. ಆ ಪೂಜೆನ ನಾನು ನಿಮ್ಮ ಹತ್ರ, ಆ ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್. ಕಾರ್ತಿಕ ಸೋಮವಾರ ಬಂದ ತಕ್ಷಣ ಎಲ್ಲರಿಗೂ ಒಂಥರ ಖುಷಿ. ಮತ್ತು ಅದುವೇ ಕಾರ್ತಿಕ ಮಾಸ ಅಂದರೆ ನಮ್ಮ ಹಿಂದೂಗಳಿಗೆ ತುಂಬ ಪ್ರಮುಖವಾದ ದಿನ ಫ್ರೆಂಡ್ಸ್. ಅದುವೇ ಒಂಥರ ಅಂದರೆ ಹಬ್ಬಗಳ ಸಡಗರ ದಿನವೇ ನಮ್ಮ ಕಾರ್ತಿಕ ಮಾಸ ಸೋಮವಾರ ಫ್ರೆಂಡ್ಸ್. ಬನ್ನಿ ನೋಡೋಣ. ಬೆಳಿಗ್ಗೆ ಸ್ನಾನ ಮಾಡಿ ಈ ಥರ ಹೊಸ್ಲೆಲ್ಲ ಒರೆಸ್ಕೊಂಡು ಈ ಥರ ಸಿಂಪಲಾಗಿ ಒಂದು ರಂಗೋಲಿ ಹಾಕೋಣ ಅಂತ ರಂಗೋಲಿ ಹಾಕ್ತಾಯಿದ್ದೆ ಫ್ರೆಂಡ್ಸ್. ಆ ಕಡೆ ಈ ಕಡೆ ಅದು ಹೊಸ್ಲಿಗೆಲ್ಲ ನಾವು ಈ ಥರ ಸ್ಟಿಕ್ಕರ್ ಅಂಟಿಸ್ಬಿಟ್ಟಿದ್ದೀವಿ. ಆ ಕಡೆ ಈ ಕಡೆ ಮಾತ್ರ ಎಲೆ ರಂಗೋಲಿ ಹಾಕ್ತೆ ಸುಮ್ಮನೆ. ಇಲ್ಲಿ ಹೊಸ್ಲು ಮುಂದೆನೂ ಅಷ್ಟೇ ಸಿಂಪಲಾಗಿ ಒಂದು ರಂಗೋಲಿ ಹಾಕೋಣ ಅಂದ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿದೆ ಅಷ್ಟೇ. ಕಾರ್ತಿಕ ಮಾಸದಲ್ಲಿ ಫ್ರೆಂಡ್ಸ್ ನಾವು ಬೆಳಗಿನ ಜಾವದಲ್ಲೇ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಆದರೆ ನಮ್ಮ ಈ ಸಿಟಿ ವಾತಾವರಣದಲ್ಲಿ ನಮಗೆ ಆಗ್ತಾಯಿಲ್ಲ, ಅಂದರೆ ಆಗುತ್ತೆ, ಮಾಡೋರು ಮಾಡ್ತಾರೆ. ಬಟ್ ನಮಗೆ ಏನು ಗೊತ್ತಾ, ಮಕ್ಕಳು 7:15 7:00ವರೆಗೆ ಸ್ಕೂಲ್ಗೆ ಹೋಗಬೇಕಾಗಿದೆ, ಮತ್ತು ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗಬೇಕಾಗಿರುತ್ತೆ. ಆದ್ದರಿಂದ ನಾನು ಒಂದು ಸ್ವಲ್ಪ ಬ್ಯುಸಿ ಇರ್ತೀನಿ ಆ ಟೈಮಲ್ಲಿ ಫ್ರೆಂಡ್ಸ್, ಬೆಳಗಿನ ಟೈಮಲ್ಲಿ. ಆಮೇಲೆ ಎಲ್ಲ ನನ್ನ ಕೆಲಸ ಎಲ್ಲ ಆದಮೇಲೆ ನಾನು ಸ್ನಾನ ಮಾಡಿಕೊಂಡು ಹೊಸ್ಲು ಪೂಜೆ ನೋಡಿ ಈ ಥರ ಹೊಸ್ಲು ಪೂಜೆ ಮಾಡೋಕ್ಕೆ ಬಂದೆ ನಾನು. ಅರಿಶಿನ ಹಾಕ್ತಾಯಿದ್ದೀನಿ, ಹೊಸ್ಲಿಗೆಲ್ಲ ಅರಿಶಿನ ಹಾಕ್ಬಿಟ್ಟು ಕುಂಕುಮ ಹಾಕ್ಬಿಟ್ಟು ಹೊಸ್ಲು ಪೂಜೆ ಮಾಡ್ತೀನಿ ಫ್ರೆಂಡ್ಸ್. ಹೂವು ಎಲ್ಲ ಹಾಕಿ ಕಾರ್ತಿಕ ಮಾಸದಲ್ಲಿ ಅಂತಲ್ಲ, ನಾನು ಡೈಲಿ ಹಿಂಗೆ ಹೊಸ್ಲು ಪೂಜೆ ಮಾಡೇ ಮಾಡ್ತೀನಿ ಡೈಲಿ. ಕಾರ್ತಿಕ ಮಾಸದಲ್ಲಿ ನಾವು 1 ತಿಂಗಳು ದೀಪ ಹಚ್ತೀವಿ. ಅಂದರೆ ಸಾಯಂಕಾಲ ಡೈಲಿ ತುಳಸಿ ಗಿಡದ ಮುಂದೆ ಮತ್ತು ಹೊಸ್ಲು ಮುಂದೆ ಸಾಯಂಕಾಲ ಡೈಲಿ 1 ತಿಂಗಳು ಹಚ್ತೀವಿ ಫ್ರೆಂಡ್ಸ್. ಆದರೆ ತುಳಸಿ ಇದ್ದರೆ ಡೈಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ತುಳಸಿ ಗಿಡದ ಮುಂದೆ ದಿನ ಹಚ್ಚಿದ್ರೆ ತುಂಬ ಒಳ್ಳೆಯದು. ಹೊಸ್ಲು ಮುಂದೆನೂ ಹಚ್ಚುತ್ತಾರೆ ಹಚ್ಚೋರು. ಅವ್ರವ್ರ ಅನುಕೂಲ ಹೆಂಗಾಗುತ್ತೋ ಹಂಗೆ ಮಾಡ್ತಾರೆ ಫ್ರೆಂಡ್ಸ್ ನಿಜವಾಗ್ಲೂ. ನೋಡಿ ಹೊಸ್ಲು ಪೂಜೆ ಮಾಡ್ತಾಯಿದ್ದೀನಿ ಇವಾಗ. ಅರಿಶಿನ ಕುಂಕುಮ ಎಲ್ಲ ಹಾಕ್ತೆ, ಹೂವು ಇಡ್ತಾಯಿದ್ದೀನಿ ಇವಾಗ. ಹೂವು ಇಟ್ಬಿಟ್ಟು ನೋಡಿ ಹಿಂಗೆ ಶಾವಂತಿಗೆ ತಂದ್ರಂತೂ, ಅದು ಶಾವಂತಿಗೆ ಅಂದರೆ ಅದು ಎಲ್ಲೋ ಶಾವಂತಿಗೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಹೊಸ್ಲು ಅಂತಲ್ಲ, ದೇವ್ರ ಮನೆಯಲ್ಲೂ ಅಷ್ಟೇ, ದೇವ್ರ ಫೋಟೋಗಳಿಗೆ ಎಲ್ಲೋ ಶಾವಂತಿಗೆ ನಿಮಗೆ ಅದ್ರ ಜೊತೆ ಒಂದು ಗುಲಾಬಿ ಇಟ್ಬಿಟ್ರಂತೂ ಸೂಪರಾಗಿ ದೇವ್ರ ಮನೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ. ನೋಡಿ ಈ ರೀತಿ ಹೂವನ್ನೆಲ್ಲ ಹಿಂಗೆ ಮುಡಿಸಿ ಪೂಜೆ ಮಾಡ್ತಾಯಿದ್ದೀನಿ ನಾನು ಇವಾಗ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಲ್ವಾ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಬನ್ನಿ ವೀಕ್ಷಕರೇ, ನೋಡಿ ಇದು ನನ್ನ ಪುಟ್ಟ ದೇವ್ರ ಮನೆ. ಏನು ಗೊತ್ತಾ ವೀಕ್ಷಕರೇ, ನಮ್ಮ ಈ ಬೆಂಗಳೂರಲ್ಲೇ ಅಂತಲ್ಲ, ಸಿಟಿಗಳಲ್ಲಿ ಅಪಾರ್ಟ್ಮೆಂಟ್ಗಳಿರುತ್ತೆ. ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲೋ ಅಪರೂಪ ದೇವ್ರ ಮನೆ ಮಾಡೋದು ನಿಮಗೆ. ಈ ಟಿ ವಿ ಕ್ಯಾಬಿನೆಟ್ ಪಕ್ಕನೇ ಒಂಥರ ಈ ಥರ ಡ್ರಾಯರ್ ಮಾಡಿಬಿಟ್ಟು ಒಂದು ಬಾಕ್ಸ್ ಥರ ಮಾಡಿಬಿಟ್ಟು ಈ ಥರ 2 ಸೆಲ್ಫ್ ಇಟ್ಬಿಡ್ತಾರೆ ವುಡ್ಡಲ್ಲಿ, ಅದು ವುಡ್ಡಲ್ಲಿ ಮಾಡಿಬಿಡ್ತಾರೆ. ಅಲ್ಲೇ ನಾವು ಈ ಥರ ಸಿಂಪಲಾಗಿ ಒಂದು ದೇವ್ರ ಫೋಟೋಗಳು ಇಟ್ಕೊಂಡು ದೇವ್ರ ಮನೆ ಮಾಡ್ಕೊಳ್ತೀವಿ. ನಾನು ದೇವ್ರಿಗೆಲ್ಲ ಅಲಂಕಾರ ಮಾಡಿ ಹೂವನ್ನೆಲ್ಲ ಮುಡಿಸಿ ನೈವೇದ್ಯನೂ ಮಾಡಿ ಇವಾಗ ಆರತಿ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ನಿಮಗೆ ತೋರಿಸ್ತಾ ಇರೋದು ನಾನು. ಕಾರ್ತಿಕ ಮಾಸದಲ್ಲಿ ಫ್ರೆಂಡ್ಸ್ ಏನು ಗೊತ್ತಾ, ನಮಗೆ ಇಷ್ಟವಾದ ದೇವರು ಅಂದರೆ ನಮ್ಮ ಶಿವ. ಆ ಶಿವನ ಮನಸ್ಸಲ್ಲಿ ಇಟ್ಕೊಂಡು ನಾವು ಪೂಜೆ ಮಾಡ್ತಾಯಿದ್ರೆ ನಮ್ಗೆ ಏನೇ ಕಷ್ಟ ಬಂದರೂ ನಮಗೆ ಶಿವ ಕಾಪಾಡ್ತಾನೆ ಫ್ರೆಂಡ್ಸ್. ಇದು ನನ್ನ ನಂಬಿಕೆ ನಿಜವಾಗ್ಲೂ. ಕಾರ್ತಿಕ ಮಾಸದಲ್ಲಿ ಫ್ರೆಂಡ್ಸ್ ಏನು ಗೊತ್ತಾ, ಸೋಮವಾರ ಉಪವಾಸ ಇದ್ದರೆ ನಿಮಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನಿಜವಾಗ್ಲೂ. ನಾವು ಮನಸ್ಸಲ್ಲಿ ಏನೇ ಇಟ್ಕೊಳ್ಳಿ, ಏನೇ ನಮಗೆ ಕಷ್ಟ ಬಂದರೂ, ನಮಗೆ ಏನೇ ಇದು ನೆರವೇರಬೇಕು ಅಂತ ನಾವು ಉಪವಾಸವಿದ್ದು ನಾವು ಪೂಜೆ ಮಾಡಿದ್ರೆ ನಮ್ಮ ಶಿವ ನಿಜವಾಗ್ಲೂ ನಿಮಗೆ ಫಲಗಳನ್ನು ಕೊಡ್ತಾನೆ ಫ್ರೆಂಡ್ಸ್. ನಾನು ಹೊಸ್ಲಿಗೂ ಹಿಂಗೆ ಆರತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ತುಪ್ಪದ ದೀಪ, ತುಪ್ಪದ ದೀಪದಲ್ಲಿ ಆರತಿ ಮಾಡ್ತಾಯಿದ್ದೀನಿ. ಅಲ್ಲಿ ದೇವ್ರ ಮನೆಯಲ್ಲೂ ಆರತಿ ಆಯಿತು, ಇವಾಗ ಹೊಸ್ಲಿಗೂ ಆರತಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ ಇವಾಗ ನಾನು ಕಾರ್ತಿಕ ಮಾಸ ಅಂತಲ್ಲ, ಹಬ್ಬಗಳು ಬಂದರೂ ಅಷ್ಟೇ, ನಾನು ಸೋಮವಾರ ಶುಕ್ರವಾರ ಬಂದರೂ ಅಷ್ಟೇ, ನಾನು ಈ ಥರ ದೇವ್ರ ಮುಂದೆ ನಾನು ಸಿಂಪಲ್ಲಾಗಿ ಹೂವಿನ ಅಲಂಕಾರ ಮಾಡಿ ದೀಪಗಳು ಹಚ್ತೀನಿ ಫ್ರೆಂಡ್ಸ್. ನೋಡೋಣ ಬನ್ನಿ. ಈಗ ನಾನು ಮಧ್ಯೆ ಒಂದು ರೋಸ್ ಇಟ್ಟೆ, ಸುತ್ತ ಈ ಥರ ಶಾವಂತಿಗೆನ ಎಲ್ಲನೂ ಈ ಥರ ಹೂಗಳನ್ನು ಬಿಡಿಸಿ ಈ ಥರ ಸುತ್ತ ಹಾಕ್ತಾಯಿದ್ದೀನಿ ಶಾವಂತಿಗೆ ಹೂವನ್ನು. ಕಲರ್ ಹೂವು ಇದ್ರಂತೂ ತುಂಬ ಸಖತ್ತಾಗಿರುತ್ತೆ. ನನಗೆ ಆ್ಯಕ್ಚುಲಿ
ಯೆಲ್ಲೋ, ರೆಡ್ಡು ಮತ್ತು ಒಂದು ಮೆಜಂತಾ ಮತ್ತು ವೈಟು ಎಲ್ಲ ಸಿಕ್ತು ವೀಕ್ಷಕರ ನನಗೆ ಕಲರ್ ಹೂವುಗಳು. ನೋಡಿ ಈ ಥರ ಹಿಂಗೆ ಹಾಕ್ತಾಯಿದ್ದೀನಿ ಹೂವುಗಳನ್ನೆಲ್ಲ. ಮತ್ತು ಹಿಂಗೆ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಎಲ್ಲೋ ಆದಮೇಲೆ ನೋಡಿ ಈ ಥರ ಮೆಜಂತಾ ಅಂದರೆ ಮೆಜಂತಾ ಶಾವಂತಿಗೆ ಹೂವು ಇದು. ಈ ಥರ ಅದನ್ನು ಅಷ್ಟೇ ಹೂವನ್ನೆಲ್ಲ ಬಿಡಿಸಿ ಈ ಥರ ಅಲಂಕಾರ ಮಾಡ್ತಾಯಿದ್ದೀನಿ ವೀಕ್ಷಕರೇ. ನೋಡಿ ಈ ರೀತಿ ಹೂವಿನ ಅಲಂಕಾರ ಮಾಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ಎಲ್ಲ ಹೂವಿನ ಬಿಡಿಸಿ ಈ ಥರ ಅಲಂಕಾರ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದ್ರ ಸುತ್ತ ನಾನು ಹಿಂಗೆ ದೀಪಗಳು ಹಚ್ತಾಯಿದ್ದೀನಿ. ತುಂಬ ಏನು ದೀಪ ಹಚ್ತಾರೆ, ನಮಗೆ ಎಷ್ಟು ಬೇಕೋ ಅಷ್ಟು ದೀಪ ನಾನು ಹಚ್ಚುತ್ತಾ ಇದ್ದೀನಿ. ನೋಡಿ ಹಿಂಗೆ ಇದು ರಾತ್ರಿ ಹೊತ್ತಂತೂ ಸಖತ್ತಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ. ನೋಡಿ ಇವಾಗ ಈ ಥರ ನಾವು ಏನೋ ನಮಗೆ ಒಂಥರ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ. ಈ ಥರ ಹಬ್ಬಗಳು ಬಂದಾಗ ಅಥವಾ ಸೋಮವಾರ ಈ ಥರ ಕಾರ್ತಿಕ್ ಸೋಮವಾರ ಅಥವಾ ಶುಕ್ರವಾರ ಯಾವುದೇ ದಿನ ಆಗಲಿ ಫ್ರೆಂಡ್ಸ್, ಈ ಥರ ಮಾಡಿ ನಿಮಗೆ ಒಂಥರ ಮನಸ್ಸು ತೃಪ್ತಿ ಆಗುತ್ತೆ, ಖುಷಿ ಆಗುತ್ತೆ. ಮತ್ತು ನಮಗೂ ಒಂಥರ ಮನಸ್ಸಲ್ಲಿ ನೆಮ್ಮದಿ, ಶಾಂತಿ ಎಲ್ಲ ಮನೆಯಲ್ಲಿ ಸಿಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ. ಬೇಡಿದ ವರವನ್ನು ಕೊಡುವ ನಮ್ಮ ಶಿವ, ಕೈಲಾಸ ಪರ್ವತದಲ್ಲಿ ಕುಳಿತಿರುವ ನಮ್ಮ ಶಿವ, ಆ ಶಿವನಿಗೋಸ್ಕರ ನಾವು ಒಂದಿಷ್ಟು ನಮ್ಮ ಕೈಯಲ್ಲಾಗುವಷ್ಟು ನಾವು ಈ ಥರ ಸೇವೆ ಮಾಡಿದ್ರೆ ನಿಜವಾಗ್ಲೂ ಶಿವನಿಗೂ ತೃಪ್ತಿಯಾಗುತ್ತೆ, ನಮಗೂ ತೃಪ್ತಿಯಾಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ. ಮನಸ್ಸು ತುಂಬ ಶಾಂತಿ ಆಗುತ್ತೆ. ನಮ್ಮ ಶಿವ ತ್ಯಾಗಮೂರ್ತಿ. ವರವನ್ನು ಕೊಡುವ ನಮ್ಮ ಶಿವನಿಗೆ ಒಂದಿಷ್ಟಾದರೂ ಸೇವೆಯನ್ನು ಮಾಡಿ ನಾವು ಧನ್ಯರಾಗಬೇಕಲ್ವ ಫ್ರೆಂಡ್ಸ್ ನಿಜವಾಗ್ಲೂ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಫ್ರೆಂಡ್ಸ್. ನಿಮ್ಮ ಅಭಿಪ್ರಾಯವೇ ನಮ್ಮ ಮುಂದಿನ ವಿಡಿಯೋಕ್ಕೆ ಉತ್ತೇಜನವಾಗುತ್ತೆ ಫ್ರೆಂಡ್ಸ್. ಧನ್ಯವಾದಗಳು.